ಫ್ರೆಂಡ್ಸ್, ಇದು ಸಬ್ಜಾ ಅಲ್ಲಿ ಹೆವಿ ಕ್ವಾಲಿಟಿ ಬ್ರೀಡರ್ ಐಷನ್ನು ಫೀಮೇಲು ಹೆಣ್ಣಿದು. ಹಾಕಿ ನಿಂತ್ಕೊಳ್ಳೋ ಶೇಪು, ಸ್ಟೈಲು, ಕ್ವಾಲಿಟೀಸು, ಕಂಡೀಷನ್ ನೋಡ್ಕೊಳ್ಳಿ. ಅಗ್ಲ ಕಣ್ಣಿರುತ್ತೆ. ಈ ಲೈನಲ್ಲಿ ಬಾಜಿ ಬಂದ್ಬಿಟ್ಟು 6 ರಿಂದ 8 ಬಾಜಿ ಇರುತ್ತೆ. ಇದೇ ಹೆಣ್ಣು 6 ಗಂಟೆ ಚಿಲ್ಲರೆ ಹಾರಿರೋ ಹೆಣ್ಣು. ಮಸ್ತಿಗೆ ಬಂದಾಗಿಂದ ರೆಕ್ಕೆ ಹೊಡೆದಿದ್ದೀವಿ. ಕಂಡೀಷನ್ ನೋಡ್ಕೊಬೋದು, ಕ್ವಾಲಿಟೀಸ್ ನೋಡ್ಕೊಬೋದು. ಈ ಹೆಣ್ಣಲ್ಲಿ ಬಾಜಿ ಬಂದ್ಬಿಟ್ಟು ಒಂದೊಂದು ಸತಿ ಮಾಡಿದ್ರೆ 4-5 ಮಾಡುತ್ತೆ, ಒಂದೊಂದು ಸತಿ 6 ರಿಂದ 8 ಬಾಜಿ ಮಾಡುತ್ತೆ. ಗಾಳಿ ಇದ್ದಂಗೆ ಒಳ್ಳೆ ಆಟ ಇತ್ತು. ಮೇಯ್ನ್ ಏನಂದರೆ ಮಸ್ತಿಗೆ ಬಂದಾಗಿಂದ ಹಕ್ಕಿನ ಬಿಡೋಕ್ಕಾಗಿಲ್ಲ. ಫುಲ್ಲು ಮಸ್ತಿಯಲ್ಲಿದೆ. ಯಾರೇ ಇಸ್ಕೊಂಡ್ರೂ ಹಕ್ಕಿನ ಜೊತೆ ಮಾಡ್ಕೊಂಡು ಜಾತಿ ಮಾಡ್ಕೊಳ್ಳೋಕ್ಕೆ ಟಾಪ್ ಕ್ಲಾಸು ಹೆಣ್ಣಾಗತ್ತೆ. ನಮ್ಮ ಸಬ್ಸ್ಕ್ರೈಬರ್ಗೆ ಈ ಹೆಣ್ಣ 3,500 ರೂಪಾಯಿ ಕೊಟ್ಬಿಡ್ತೀನಿ. ಫಿಕ್ಸೆಡ್ ರೇಟು, ಫೈನಲ್ ರೇಟು. ಕಣ್ಣಲ್ಲಿ ಕ್ವಾಲಿಟೀಸು ಅಷ್ಟೇ ತುಂಬ ಚೇಂಜಸ್ ಆಗುತ್ತೆ. ಇನ್ನು ಇವಾಗಲೇ ಬ್ರೀಡರೇಷನ್ ತುಂಬ ಚೆನ್ನಾಗಿದೆ, ಆದರೆ ಕ್ವಾಲಿಟೀಸು ಇನ್ನೂ ತುಂಬ ಚೇಂಜಸ್ ಆಗುತ್ತೆ. ನಾನು ನಿಮ್ಗೆ ಅದು ಡೀಟೇಲಾಗಿ ತೋರಿಸ್ತೀನಿ. ಮಿಸ್ ಮಾಡ್ಕೊಬೇಡಿ. ಸಬ್ಜಾಗಳಲ್ಲಿ ಹಕ್ಕಿಗಳು ಸಿಗೋದೇ ಕಷ್ಟ ಆಗಿದೆ. ಅದರಲ್ಲೊಂದು ಒಳ್ಳೆ ಟಾಪ್ ಕ್ಲಾಸ್ ಲೈನಲ್ಲಿ ಹೆಣ್ಣ ಕೊಡ್ತಾಯಿದ್ದೀನಿ. ಸಬ್ಜಾ ಅಲ್ಲಿ ಎಸ್ ಟೈಪ್ ಕುತ್ಕೊಂಡು ನಿಂತ್ಕೊಳ್ಳೋ ಹೆಣ್ಣಿದು. ಫ್ರೆಂಡ್ಸ್, ಇವಾಗೇನು ಜಸ್ಟ್ ಸಬ್ಜಾಲ್ ಹೆಣ್ಣು ತೋರಿಸ್ತೆ. ಸಿಂಗಲ್ ಟೈಲು, ಚಡಿ ಬಾಲ ಹಂಗೆ ಎತ್ತಿಟ್ಕೊಳತ್ತೆ. ಇಲ್ಲಿ ನೋಡ್ಬೋದು, ಇಲ್ಲಿ ಫುಲ್ ಚಡಿ ಬಾಲ ಎತ್ತಿಟ್ಕೊಳತ್ತೆ. ಚುಪ್ತಿರಿ, ಉದ್ದಾತಿರಿ, ತಿರಿ ಎಲ್ಲ ಹೊಡೆದಿದ್ದೀವಿ. ಏನಕ್ಕಂದರೆ ಹಕ್ಕಿ ಫುಲ್ಲು ಮಸ್ತಿಗೆ ಬಂದಾಗಿಂದ ಬಿಡೋಕೆ ಹೋಗ್ತಾಯಿಲ್ಲ ನಾವು. 2 ಸೈಡು ತಿರಿ ಹೊಡೆದಿದ್ದೀವಿ. ಇಲ್ಲಿ ನೋಡ್ಬೋದು, ಇಲ್ಲಿ ವೈಬ್ರೇಷನ್ ನೋಡ್ಬೋದು. ಸೂಪರ್ ವೈಬ್ರೇಷನ್ ಇರುತ್ತೆ. ಸರ್ಕನಿ ಗೇಟ್ಲಿ ಜಾಸ್ತಿ ಇದೆ. ಇದರಲ್ಲಿ ಬಾಜಿನೂ ಅಷ್ಟೇ ತುಂಬ ಒಳ್ಳೆ ಬಾಜಿ ಇರುತ್ತೆ. ಲೆಂತ್ ವೈಸು, ಅಗ್ಲ, ಎದೆ ಇವೆಲ್ಲ ನೋಡ್ಬೋದು. ಸೂಪರ್ ಕ್ವಾಲಿಟಿಯಲ್ಲಿರುತ್ತೆ. ಗುಂಡು ತಲೆ, ಮೀಡಿಯಮ್ ಸೈಜ್ ಚೊಂಚು, ಅಗ್ಲ ಕಣ್ಣಿರುತ್ತೆ. ಕಣ್ಣಲ್ಲಿ ಕ್ವಾಲಿಟೀಸ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಪುತ್ಲಿ ಸುತ್ತಲೂ ಕಾರ್ಬನ್ ಶೇಡ್ ನೋಡ್ಬೋದು. ಬ್ಲೂ ಶೇಡಲ್ಲಿರುತ್ತೆ. ಔಟ್ರಿಂಗ್ ಬ್ಲ್ಯಾಕ್ ಹತ್ರ ನೋಡ್ಬೋದು. ಬ್ಲೂ ಶೇಡಲ್ಲಿರುತ್ತೆ. ಇದು ಇನ್ನೂ ವಯಸ್ಸಾಗ್ತಿರಂಗೆ ಕಣ್ಣಲ್ಲಿ ಕ್ವಾಲಿಟೀಸ್ ತುಂಬ ಚೇಂಜಸ್ ಬರುತ್ತೆ. ಇವಾಗ ಏನಿದು ಕಣ್ಣಲ್ಲಿ ಕ್ವಾಲಿಟೀಸ್ ಇದೆ ಇವೆಲ್ಲ ಸಕ್ಕ ಚೇಂಜಸ್ ಆಗುತ್ತೆ. ಹೆವಿ ಬ್ರೀಡರೇಷನ್ಗೆ ನೆಕ್ಸ್ಟ್ ಈ ಕಣ್ಣು ಟರ್ನ್ ಆಗುತ್ತೆ. ಲೈಟಾಗಿ ನಿಮಗೆ ಏನು ಪಿಂಕಿಶ್ ಅನಾರಿ ಮತ್ತು ಬ್ರೌನಿಶ್ ಅನಾರಿ ಎಲ್ಲ ಕಾಣಿಸ್ತದೆ, ಅವೆಲ್ಲ ಕಪ್ಪು ಒಡ್ಕ್ಲಿಕ್ಕೆ ಟರ್ನ್ ಆಗುತ್ತೆ. ಔಟ್ರಿಂಗ್ ಹತ್ರ ನೋಡ್ಬೋದು, ಇಲ್ಲಿ ಲೆಫ್ಟ್ ಸೈಡ್ ಕಾರ್ನರಲ್ಲಿ ಒಡ್ಕ್ಲು ಏನು ಸ್ಟಾರ್ಟ್ ಆಗ್ತಿದೆ ಅದು ಕಣ್ಣು ಪೂರ್ತಿ ನೆಕ್ಸ್ಟು ಹರಡುತ್ತೆ. ಇದು ಇನ್ನೊಂದು ಸೈಡ್ ಕಣ್ಣು, ಇಲ್ಲೂ ನೋಡ್ಬೋದು ಹೆವಿ ಕ್ರ್ಯಾಕ್ಸು, ಹೆವಿ ಒಡ್ಕ್ಲು ಇವೆಲ್ಲ ನೋಡ್ಬೋದು. ಏನು ಲೈಟಾಗಿ ಇವಾಗ ಕಾಣಿಸ್ತದೆ. ವಯಸ್ಸಾಗ್ತಾ ಇರೋಂಗೆ ಕಣ್ಣು ಫುಲ್ಲು ಒಡ್ಕ್ಲು ಕಣ್ಣು, ಅಂದರೆ ತುಂಬ ಒಡ್ಕ್ಲು ಕಣ್ಣು ಟರ್ನ್ ಆಗುತ್ತೆ. ಜಾತಿ ಮಾಡ್ಕೊಳ್ಳೋ ಕಣ್ಣು ತುಂಬ ಜಾಸ್ತಿ ಇರೋ ಹೆಣ್ಣಿದು. ಆ ಕಣ್ಣು ರಿಂಗ್ ನಂಬರ್ 1989.